ನಮಸ್ಕಾರ ರೈತ ಬಾಂಧವರೇ, ಕೃಷಿ ಪಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಮೇಕೆಗಳನ್ನ ಯಾವ ಥರ ಸಾಕಾಣಿಕೆ ಮಾಡಬೇಕು, ಅವುಗಳಲ್ಲಿ ಏನೇನು ನೋಡಬೇಕಾಗತ್ತೆ, ಆಮೇಲೆ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಇವುಗಳನ್ನೆಲ್ಲ ನೋಡೋಣ ಅಂತ ಹೇಳಿದ್ದೆ. ಇವತ್ತಿನ ಫಸ್ಟ್ ಎಪಿಸೋಡಲ್ಲಿ ಇವಾಗ ಮೊದಲನೇದಾಗಿ ನೋಡಬೇಕು ಅಂತಂದರೆ, ಮೇಕೆಗಳ ತಳಿನ ಆಯ್ಕೆ ಮಾಡಬೇಕಾಗತ್ತೆ. ಈ ತಳಿಗಳನ್ನ ಯಾವ ಥರ ಆಯ್ಕೆ ಮಾಡಬೇಕಾಗುತ್ತೆ ಅಂತಂದರೆ, ಮೇಯ್ನಾಗಿ ನಿಮ್ಮ ಪ್ರದೇಶಕ್ಕೆ ಹೊಂದುವ ಹಾಗೆ ನೋಡ್ಕೋಬೇಕಾಗತ್ತೆ. ಇವಾಗ ನೋಡ್ತಿರ್ಬೋದು, ಇವು ನಮ್ಮ ಮೇಕೆಗಳು ಅಂತಂದರೆ ನಮ್ಮ ಪ್ರದೇಶಕ್ಕೆ ಇದೆಲ್ಲ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಇದ್ರದ್ದು ರೇಟ್ ಚೆನ್ನಾಗಿದೆ, ಆಮೇಲೆ ಗ್ರೋತ್ ಚೆನ್ನಾಗಿದೆ ಇದ್ರದ್ದು. ಇವುಗಳದೆಲ್ಲ ಗ್ರೋತ್ ಚೆನ್ನಾಗಿರೋದ್ರಿಂದ ಇವುಗಳನ್ನ ನಾವು ತಂದಿದ್ದೀವಿ. ಇವುಗಳನ್ನ ಯಾವ ಥರ ನೋಡಬೇಕು, ಏನೇನು ನೋಡಿ ತಗೋಬೇಕಾಗತ್ತೆ ಅಂತಂದರೆ, ಇವಾಗ ಬೀಟಲ್ ಅಂದ ತಕ್ಷಣ ಈ ಮರಿನ ಖರೀದಿ ಮಾಡ್ತಿರಲ್ಲ, ಈ ಖರೀದಿ ಮಾಡೋಕ್ಕಿಂತ ಮುಂಚೆ ನೀವು ನೋಡಬೇಕಾಗಿರೋದು ಒಂದು ಈ ಥರ ಹೈಟಲ್ಲಿ ಇರುತ್ತೆ. ಇದು ಚಿಕ್ಕದಾಗಿರೋದು, ಇದು ಮಿಕ್ಸ್ ಬ್ರೀಡ್ ಬರುತ್ತೆ. ಇದು ಬೀಟಲ್ ಏನು ಅಷ್ಟೊಂದು ಒರಿಜಿನಲ್ ಅಲ್ಲ. ಇದು ಬಂದ್ಬಿಟ್ಟು ಬೀಟಲ್ಲು. ಇದರಲ್ಲಿ ಏನು ನೋಡ್ಬೇಕಾಗತ್ತೆ ಅಂದರೆ, ನೀವು ಫಸ್ಟಲ್ಲಿ ಎಲ್ಲ ಚೆನ್ನಾಗಿ ಆರೋಗ್ಯವಾಗಿದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಯಾವ ಥರ ಅಂದರೆ, ಈಗ ನೋಡ್ತಾ ಇದ್ರಲ್ಲ, ಈ ಥರ ಆ್ಯಕ್ಟಿವ್ ಆಗಿರ್ಬೇಕಿದು. ಈ ಥರ ಆ್ಯಕ್ಟಿವಲ್ಲಿದ್ದರೆ ಚೆನ್ನಾಗಿದೆ, ಆರೋಗ್ಯದಲ್ಲೆಲ್ಲ ಏನು ಸಮಸ್ಯೆ ಇಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಅಗಲ ಜಾಸ್ತಿ ಇರಬೇಕು, ಹೈಟ್ ಆಗಿರ್ಬೇಕು. ಈ ಥರ ಚಿಕ್ಕದಿದ್ರೂ ಗೊತ್ತಾಗುತ್ತೆ ನಿಮಗೆ. ಈ ಚಿಕ್ಕದಿದ್ದಾಗಲೇ ಅದನ್ನು ತಂದಿರೋದು, ಬಟ್ ಅದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇರುತ್ತೆ ಚಿಕ್ಕದಾಗಿದ್ದಾಗ ಅಂತ. ಆಮೇಲೆ ಇದ್ರದ್ದು ಮೂಗು ಈ ಮೂಗಲ್ಲಿ ಈ ಥರ ಕಾರ್ನರಲ್ಲಿ ಇರಬೇಕಾಗತ್ತೆ. ಈ ಥರ ಪ್ಲೇನ್ ಆಗಿದ್ದರೆ ಅಷ್ಟೊಂದು ವ್ಯಾಲ್ಯೂ ಇರಲ್ಲ ಅದಕ್ಕೆ. ಇವೆಲ್ಲ ನಮ್ಮದು ನೋಡ್ಬೋದು. ಈ ಮೇಕೆಗಳನ್ನ ಈ ಥರ ಕರ್ವಾಗಿರ್ಬೇಕಾಗತ್ತೆ ಇದು. ಆಮೇಲೆ ಅದನ್ನು ನೋಡ್ಬೋದು ಯಾವ ಥರ ಇದೆ ಅಂತ. ಈ ಥರ ಇರಬೇಕಾಗತ್ತೆ. ಆಮೇಲೆ ಇವಾಗ ಖರೀದಿ ಮಾಡ್ತಾ ಇರ್ತಾರಲ್ಲ, ಅದನ್ನ ಮೇನಾಗಿ ಅವುಗಳನ್ನ ನೋಡ್ತಾರೆ. ಆಮೇಲೆ ಎಲ್ಲ ಕರೆಕ್ಟಾಗಿ ಕಾಲೆಲ್ಲ ಕರೆಕ್ಟಾಗಿದೆ ನಾನು ನೋಡ್ಕೋಬೇಕು. ವೇಟ್ ಚೆಕ್ ಮಾಡಬೇಕಾಗತ್ತೆ. ಈ ಥರ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಪ್ರದೇಶಕ್ಕೆ ಏನಾದರೂ ಮೇಕೆ ಇವು ತೋರಿಸಿರೋದು ಗಂಡು ಮೇಕೆಗಳು. ಆಮೇಲೆ ಹೆಣ್ಣು ಮೇಕೆಗಳು ಬಂದುಬಿಟ್ರೆ ಅಲ್ಲಿ ಒಳಗಡೆ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮದು ಮೇಕೆಗಳು. ಬನ್ನಿ ಇದು ನಮ್ಮದು ಹೆಣ್ಣು ಮೇಕೆ. ಇದನ್ನು ನಾವು ಮರಿಗಳು ಹಾಕೋಕ್ಕೆ ತಂದಿರೋದು ಇವುಗಳನ್ನ. ಇದೊಂದು ಇನ್ನೂ ಜಾಸ್ತಿ ಇತ್ತು. ಲಾಸ್ಟ್ ಬ್ಯಾಚಲ್ಲಿ ಅವು ಒಂದು ಸ್ವಲ್ಪ ಹೆಣ್ಣು ಮರಿಗಳನ್ನು, ಆಮೇಲೆ ಮರಿಗಳ ಜೊತೆ ಸ್ವಲ್ಪ ಆಡುಗಳನ್ನು ನಾವು ಕೊಟ್ಟಿದ್ವು. ಹೇಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಆ ತಳಿನ ಆಯ್ಕೆ ಮಾಡಬೇಕಾಗತ್ತೆ. ನಮ್ಮ ಪ್ರದೇಶಕ್ಕೆ ಯಾವ ಥರ ತಂದಿದ್ದೀವಿ ಅಂತಂದರೆ, ಇದು ಬಂದುಬಿಟ್ಟು ಬೀಟಲ್ ಅಂತ, ಮಿಕ್ಸ್ ಬ್ರೀಡು. ಒಂದು 60-70% ಮಿಕ್ಸ್ ಬ್ರೀಡ್. ಇದು 70% ಬೀಟಲಲ್ಲಿ ಬರುತ್ತೆ. ಆಮೇಲೆ ಇದು ಗಂಡು ಮೇಕೆ. ಈ ಹೆಣ್ಣು ಮೇಕೆ ಬಂದುಬಿಟ್ಟು ನಮಗೆ ಉಸ್ಮಾನಾಬಾದಿ ಅಂತ. ಉಸ್ಮಾನಾಬಾದಿಯಲ್ಲಿ ಚೆನ್ನಾಗಿ ಬರುತ್ತೆ ಇದು. ಯಾಕಂತಂದರೆ ನಮ್ಮ ಪ್ರದೇಶಕ್ಕೆ ಬಿಸಿಲಿನ ತಾಪಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗುವಂಥದ್ದು. ಆಮೇಲೆ ಇವುಗಳಿಗೆ ಜಾಸ್ತಿ ಹುಷಾರು ತಪ್ಪೋದಾಗಲಿ ಏನೂ ಆಗಲ್ಲ. ಇದು ಚೆನ್ನಾಗಿರುತ್ತೆ, ಗ್ರೋತಿಂಗು ಚೆನ್ನಾಗಿರುತ್ತೆ. ಆಮೇಲೆ ಮರಿಗಳನ್ನು ಚೆನ್ನಾಗಿ ಕೊಡುತ್ತೆ ಇದು. ಕ್ರಾಸಿಂಗಲ್ಲಿ ಸ್ವಲ್ಪ ಬೀಟಲ್ ಕ್ರಾಸಿಂಗ್ ಮಾಡಿಸಿದ್ರೆ ಮಿಕ್ಸ್ ಬ್ರೀಡ್ ಬರುತ್ತೆ. ಈ ಥರ ಇದು ಬಂದಿದೆಯಲ್ಲ, ಅದಿದೆಯಲ್ಲ, ಆ ಥರ ಮಿಕ್ಸ್ ಬ್ರೀಡು. ನಮ್ಮಲ್ಲಿ ಯಾಕೆ ಬೀಟಲ್ನ ಒರಿಜಿನಲ್ ತಂದಿಲ್ಲ ಅಂತಂದರೆ, ನಮ್ಮ ಪ್ರದೇಶಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಅನ್ನಿಸ್ತು. ಅಡ್ಜಸ್ಟ್ ಅಂದರೆ ಯಾವ ಥರ ಅಂತಂದರೆ, ಇವಾಗ ಹುಷಾರು ತಪ್ಪೋದಾಗಿರ್ಬೋದು, ಆರೋಗ್ಯ ಅಷ್ಟೊಂದು ಕರೆಕ್ಟಾಗಿರಲ್ಲ. ಅದಕ್ಕೆ ಬಹುಶಃ ಆದರೂ ಆಗ್ಬೋದು, ಬೀಟಲ್ ಅಡ್ಜಸ್ಟು ಆಗ್ಬೋದು, ಬಟ್ ನಾವು ತರಕ್ಕೆ ಹೋಗಿಲ್ಲ. ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ಅಷ್ಟು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ. ಇದು ರೇಟ್ ಚೆನ್ನಾಗಿ ಹೋಗುತ್ತೆ. ಅದು ಬೀಟಲು ಮಿಕ್ಸ್ ಒಂದು 70% ಬೀಟಲ್ಲೇ, ಒಂದು 30% ಮಿಕ್ಸ್ ಇರೋದು. ನಮ್ಮದು ಇದು ಉಸ್ಮಾನಾಬಾದಿ ಇದೆಯಲ್ಲ, ಇದಕ್ಕೆ ಕ್ರಾಸಿಂಗ್ ಮಾಡಿದ್ದಾಗ, ಬೀಟಲ್ನ ಕ್ರಾಸಿಂಗ್ ಮಾಡಿದರೆ ಆ ಥರ ತಳಿ ಬರುತ್ತೆ. ಅದನ್ನು ಮಾಡ್ಕೊಂಡಿರೋದು. ಬೀಟಲ್ನ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಬೀಟಲ್ ಗಂಡು ಮರಿಗಳನ್ನ ಬೀಟಲ್ನೇ ಆಯ್ಕೆ ಮಾಡ್ತೀವಿ. ಯಾಕಂತಂದರೆ, ಈಗ ಬೀಟಲಲ್ಲಿ ಬಂದ್ಬಿಟ್ಟು ಮಾಂಸ ಜಾಸ್ತಿ ಇರುತ್ತೆ, ವೇಟ್ ಜಾಸ್ತಿ ಆಗುತ್ತೆ, ಗ್ರೋತ್ ಜಾಸ್ತಿ ಇರುತ್ತೆ. ಈ ಉಸ್ಮಾನಾಬಾದಿಯಲ್ಲಿ ಗಂಡು ಮೇಕೆಗಳನ್ನ ಸಾಕೋದ್ರಿಂದ ಉಸ್ಮಾನಾಬಾದಿ ಏನಾಗುತ್ತೆ ಅಂತಂದರೆ ಜಾಸ್ತಿ ಗ್ರೋತ್ ಇರಲ್ಲ. ಯಾವುದಕ್ಕಿಂತ ಬೀಟಲ್ಗಿಂತ ಜಾಸ್ತಿ ಗ್ರೋತ್ ಇರಲ್ಲ. ಹೀಗಾಗಿ ನಾವು ಬೀಟಲ್ನ ಜಾಸ್ತಿ, ಗಂಡು ಮೇಕೆನ ಬೀಟಲ್ನೇ ಆಯ್ಕೆ ಮಾಡ್ತೀವಿ ನಮ್ಮ ಇದರಲ್ಲಿ. ಆಮೇಲೆ ಹೆಣ್ಣು ಮೇಕೆಗಳನ್ನ ಯಾಕೆ ನಾವು ಉಸ್ಮಾನಾಬಾದಿ ಮಾಡ್ತೀವಿ ಅಂತಂದರೆ, ಹೆಣ್ಣು ಮೇಕೆ ಬೀಟಲ್ಲು ನಮ್ಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ, ಅಷ್ಟೊಂದು ಆರೋಗ್ಯಕರ ಆಗಿರಲ್ಲ. ಅದಕ್ಕೆ ನಾವು ಉಸ್ಮಾನಾಬಾದಿನ ಸೆಲೆಕ್ಟ್ ಮಾಡ್ತೀವಿ. ಇವೆರಡು ತಳಿಗಳನ್ನ ನಾವು ಆಯ್ಕೆ ಮಾಡ್ತೀವಿ. ಯಾಕಂತಂದರೆ ನಮ್ಮ ಪ್ರದೇಶಕ್ಕೆ ಇದು ಅಡ್ಜಸ್ಟ್ ಆಗಿರೋದ್ರಿಂದ. ಆಮೇಲೆ ನಮ್ಮ ಹಿರಿಯರು ಮುಂಚೆಯಿಂದನೂ ಈ ಉಸ್ಮಾನಾಬಾದಿಯನ್ನು ಇಲ್ಲೇ ಸಾಕೊಂಡು ಬಂದಿರೋದ್ರಿಂದ ಇದು ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಇವುಗಳನ್ನ ಮಾಡ್ತಾ ಇರೋದು.
ಆಮೇಲೆ ಇವುಗಳಿಂದ ಬರೋ ಮರಿಗಳು ಬೆಸ್ಟ್ ಆಗಿರತ್ತೆ. ಆಮೇಲೆ ಹೆಣ್ಣು ಮರಿಗಳು ಹುಟ್ಟಿದ್ರೆ ಆ ಹೆಣ್ಣು ಮರಿಗಳನ್ನ ಇಟ್ಕೊಂತೀವಿ ಚೆನ್ನಾಗಿದ್ರೆ. ಆಮೇಲೆ ಸಮಾಧಾನ ಇರ್ತಾವಲ್ಲ ಅಂಥ ಮರಿಗಳನ್ನೆಲ್ಲನೂ ಇಟ್ಕೊಂತೀವಿ. ಆಮೇಲೆ ಇವು ಇದೇನು ನೋಡ್ತಾ ಇದ್ರಲ್ಲ, ಇದು 3 ಮರಿಗಳು ಬಂದ್ಬಿಟ್ಟು ಇವು ಇದೊಂದು ಅದೊಂದು ಇದು ಒಂದು ಸ್ವಲ್ಪ ಮಿಕ್ಸ್ ಬ್ರೀಡ್ ಮಿಕ್ಸ್ ಇರೋದ್ರಿಂದ ಇದು ಉಸ್ಮಾನಾಬಾದಿಯಲ್ಲಿ ಬರುತ್ತೆ ಇದು ಈ ಗಂಡು ಮರಿ. ಆಮೇಲೆ ಇದು ಫೀವರ್ ಆಗಿ ಒಂದು 70% ವರೆಗೂ ಬರುತ್ತೆ. ಇವುಗಳನ್ನ ನಾವು ಮಾರ್ಕೆಟಿಂದ ತಂದಿರೋದು. ಯಾಕಪ್ಪ ಅಂತಂದರೆ ಲಾಸ್ಟ್ ಬ್ಯಾಚಲ್ಲಿ ನಾವು ಉಸ್ಮಾನಾಬಾದಿಯನ್ನು ಕ್ರಾಸಿಂಗ್ ಮಾಡೋದ್ರಿಂದ ಅವುಗಳು ಗ್ರೋತ್ ಅಷ್ಟೊಂದಿರಲ್ಲ. ನಾವು ಇವುಗಳ ಮರಿಗಳನ್ನ ಉಸ್ಮಾನಾಬಾದಿ ಮರಿಗಳನ್ನ ಅಷ್ಟೇ ಒಂದು 4ರಿಂದ 5 ತಿಂಗಳವರೆಗೂ ನಾವು ಇಟ್ಕೊಂಡು ಆಮೇಲೆ ಸೇಲ್ ಮಾಡಿಬಿಡ್ತೀವಿ. ಅಷ್ಟೊಂದು ಗ್ರೋತ್ ಇರಲ್ಲ. ನಾವು ಒಂದು ವರ್ಷದವರೆಗೂ ಸಾಕಬೇಕು. ಆಮೇಲೆ ಮೇಕೆಗಳನ್ನ ಮಾರ್ಕೆಟಿಂದ ತಂದ್ಬಿಟ್ಟು 1 ವರ್ಷದವರೆಗೂ ಸಾಕಿ ಕುರ್ಬಾನಿಗೆ ಯೂಸ್ ಆಗಿ ಕುರ್ಬಾನಿ ಕೊಡಬೇಕು ಅಂತ ಸಾಕೊಂಡಿರ್ತೀವಿ. ಅಂದರೆ ಇವುಗಳದೇ ಗಂಡು ಮೇಕೆಗಳನ್ನ ಇಟ್ಕೊಂಡ್ರೆ ಅದರಲ್ಲಿ ಗ್ರೋತ್ ಇರಲ್ಲ. ಹೀಗಾಗಿ ನಾವು ಅವುಗಳನ್ನ ಸೇಲ್ ಮಾಡಿಬಿಟ್ಟು ಒಂದು 4 ಮಂತ್ಸಲ್ಲೇ ಸೇಲ್ ಮಾಡಿಬಿಟ್ಟು ಇದನ್ನ 1 ವರ್ಷದಲ್ಲಿ ಯೂಸ್ ಆಗಲಿ ಅಂತ ಗ್ರೋತ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಬೀಟಲ್ನ ಆಯ್ಕೆ ಮಾಡ್ತೀವಿ. ಇಷ್ಟು ನಮ್ಮ ಪ್ರದೇಶಕ್ಕೆ ಅಡ್ಜಸ್ಟ್ ಆಗುವಂಥ ತಳಿಗಳು. ನಿಮ್ಮ ಏರಿಯಾಗೆ ಯಾವುದು ಸಫಿಷಿಯೆಂಟ್ ಅನ್ಸತ್ತೋ, ಯಾವುದು ಅಡ್ಜಸ್ಟ್ ಆಗುತ್ತೋ ಅಕ್ಕಪಕ್ಕ ಮಾಡಿರ್ತಾರೆ, ನಿಮ್ಗೆ ಗೊತ್ತಿರತ್ತೆ ಯಾವ ತಳಿನ ಆಯ್ಕೆ ಮಾಡಬೇಕು ಅಂತ. ಅದನ್ನ ನೋಡಿಬಿಟ್ಟು ಆಯ್ಕೆ ಮಾಡಿ. ಇವಾಗ ನಾನು ಹೇಳಿದ್ದೀನಿ ಬೀಟಲು ಚೆನ್ನಾಗಿ ಗ್ರೋತ್ ಇರುತ್ತೆ, ಆಮೇಲೆ ರೇಟ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನೀವು ಬೀಟಲ್ನ ಆಯ್ಕೆ ಮಾಡಿದರೆ ನಿಮ್ಮ ಪ್ರದೇಶಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಆರೋಗ್ಯ ಸಮಸ್ಯೆ ಬರ್ಬೋದು. ಆಮೇಲೆ ಆರೋಗ್ಯದಲ್ಲಿ ಸಮಸ್ಯೆ ಬಂದು ಜಾಸ್ತಿ ದುಡ್ಡು ಖರ್ಚಾಗ್ಬೋದು. ಈ ಥರ ಆಗುತ್ತೆ. ಅದಕ್ಕೆ ನೋಡಿಕೊಂಡು ನಿಮ್ಮ ಪ್ರದೇಶಕ್ಕೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅದನ್ನು ನೋಡ್ಕೊಂಡು ಮಾಡಿದರೆ ಬೆಸ್ಟು ಅಂತ ನಾನು ಹೇಳ್ತೀನಿ. ಈ ಮೇಕೆಗಳಿಗೆ ಆಹಾರದ ವಿಷಯಕ್ಕೆ ಬಂದರೆ ನಾವು ಬೆಳಿಗ್ಗೆ ಒಂದು ಮೇಕೆಗೆ ಅಂದರೆ ಚೆನ್ನಾಗಿ ಗ್ರೋತ್ ಇರೋ ಮೇಕೆಗೆ, ಈ ಥರ ನಮ್ಮ ಮೇಕೆ ಇದೆಯಲ್ಲ ಅಂಥ ಮೇಕೆಗೆ ನಾವು ಮಾರ್ನಿಂಗು ಮುಂಜಾನೆ ಬಂದುಬಿಟ್ಟು 2ರಿಂದ 2.5 3 kg ಹಸಿ ಮೇವನ್ನ ಕೊಡ್ತೀವಿ. ಆಮೇಲೆ ಮಧ್ಯಾಹ್ನ ಬಂದುಬಿಟ್ಟು ಮುಂಜಾನೆ 3 kg ಹಸಿ ಮೇವು ಕೊಡ್ತೀವಿ. ಆಮೇಲೆ ಒಣ ಹುಲ್ಲು ಅಂತಂದರೆ ಇವಾಗ ಇದು ಕಡಲೆ ಹೊಟ್ಟಾಗಿರ್ಬೋದು, ಆಮೇಲೆ ತೊಗರೆ ಹೊಟ್ಟಾಗಿರ್ಬೋದು, ಆಮೇಲೆ ಶೇಂಗಾ ಹೊಟ್ಟಾಗಿರ್ಬೋದು. ಈ ಥರ ಮಿಕ್ಸ್ ಆದರೂ ಓಕೆ, ಇಲ್ಲ ಸೆಪ್ರೇಟಾಗಿ ಒಂದು 500 ಗ್ರಾಮ್ ಅಂತಂದರೆ ಒಂದು ಅರ್ಧ kg ಮುಂಜಾನೆ ಕೊಡ್ತೀವಿ. ಫಸ್ಟ್ ಒಣ ಹುಲ್ಲನ್ನ ಕೊಡ್ತೀವಿ. ಅದಾದಮೇಲೆ ಮಧ್ಯಾಹ್ನ ಬಂದುಬಿಟ್ಟು 1 kg ಹಸಿ ಹುಲ್ಲನ್ನ ಕೊಡ್ತೀವಿ. ಆಮೇಲೆ ಅರ್ಧ kg ಒಣ ಹುಲ್ಲನ್ನ ಕೊಡ್ತೀವಿ. ಆಮೇಲೆ ಈವ್ನಿಂಗ್ ಬಂದುಬಿಟ್ಟು ಸೇಮ್ ಒಂದು 2 kg ಹಸಿ ಮೇವು ಕೊಡ್ತೀವಿ. ಒಂದು ಅರ್ಧ kg 1 kg ಒಣ ಹುಲ್ಲನ್ನ ಕೊಡ್ತೀವಿ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಕೊಡಬೇಕಾಗತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಕೊಡಬೇಕು ಅಂತಂದರೆ ಇವಾಗ ನೀವು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಯಾವ್ಯಾವ ವಿಚಾರಕ್ಕೆ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಬೇಕಾಗತ್ತೆ. ಫಸ್ಟು ಮೇಕೆ ಸಾಕಾಣಿಕೆನ ಒಬ್ಬೊಬ್ಬರು ಹಾಲಿನ ಇಳುವರಿಗೂ ಯೂಸ್ ಮಾಡ್ಕೊತಾ ಇರ್ತಾರೆ. ಹಾಲಿನ ಸಲುವಾಗಿ ಮೇಕೆಗಳನ್ನ ಸಾಕ್ತಾ ಇರ್ತಾರೆ. ಅದು ಒಂದು 10% ಜನ ಸಾಕ್ತಾ ಇರ್ತಾರೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಹಾಲಿನ ಸಲುವಾಗಿ ಮೇಕೆಗಳನ್ನ ಸಾಕ್ತಾ ಇದ್ದೀರಾ ಅಂತಂದರೆ ಮೇವನ್ನು 3 times ಕೊಟ್ಟರೆ ಸಾಕು, ಅದೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನೀವು ಮೇಕೆಗಳನ್ನ ಸಾಕಿ ಅವುಗಳ ಮರಿಗಳಿಂದ ಸೇಲ್ ಮಾಡ್ತಾ ಇದ್ದೀರಾ ಮರಿಗಳನ್ನ ಅಂತಂದರೆ ಅಂಥ ಮೇಕೆಗಳಿಗೆ 3 times ಕೊಟ್ಟರೆ ಅವುಗಳಿಗೂ ಓಕೆ. ಆಮೇಲೆ ಸೆಪ್ರೇಟಾಗಿ ಮೇಕೆಗಳನ್ನ 3 times ಕೊಟ್ಟು ಮೇಕೆಗಳನ್ನ ಸೆಪ್ರೇಟ್ ಮಾಡಿ. ಆಮೇಲೆ ಇನ್ನೊಂದು ಸೆಕ್ಷನಲ್ಲಿ ಈ ಗಂಡು ಮೇಕೆಗಳಿಗೆ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಫೀಡಿಂಗ್ನ ಜಾಸ್ತಿ ಕೊಡಬೇಕಾಗತ್ತೆ. ಆಮೇಲೆ ಹುಲ್ಲನ್ನು ಜಾಸ್ತಿ ಕೊಡಬೇಕಾಗತ್ತೆ. ಹಸಿ ಹುಲ್ಲಾಗಿರ್ಬೋದು, ಒಣ ಹುಲ್ಲಾಗಿರ್ಬೋದು. ಆಮೇಲೆ ಇವೆಲ್ಲ ಕಂಟಿನ್ಯೂಸ್ ಆಗಿ ಕೊಡಬೇಕಾಗತ್ತೆ. 3 times ಅಂತ ಏನಿರಲ್ಲ, ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದರೆ ಇವುಗಳ ಗ್ರೋತ್ ಚೆನ್ನಾಗಿರುತ್ತೆ. ಆಮೇಲೆ ಮೇಕೆಗಳಿಗೆ ಕಂಟಿನ್ಯೂಸ್ ಆಗಿ ಕೊಟ್ಟರೆ ಗ್ರೋತ್ ಇರುತ್ತೆ, ಬಟ್ ಹಾಲಿನ ಇಳುವರಿ ಕಡಿಮೆ ಆಗ್ಬೋದು. ಆ ಥರ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನೀವು ಡಿವೈಡ್ ಮಾಡ್ಕೊಳ್ಳಿ. ಸೆಕ್ಷನ್ 1, ಸೆಕ್ಷನ್ 2 ಅಲ್ಲಿ ಒಂದು ಕಡೆ ಗಂಡು ಮೇಕೆಗಳನ್ನ ಸಾಕೊಳ್ಳಿ, ಇನ್ನೊಂದು ಕಡೆ ಹೆಣ್ಣು ಮೇಕೆಗಳನ್ನ ಸಾಕೊಳ್ಳಿ. ಆ ಹೆಣ್ಣು ಮೇಕೆಗಳಿಗೆ 3 times ಕೊಟ್ಟರೆ ಮುಗೀತು. ಆಮೇಲೆ ಮಾರ್ನಿಂಗ್ ಬಂದುಬಿಟ್ಟು ಫೀಡಿಂಗ್ ವಿಚಾರಕ್ಕೆ ಬಂದರೆ ಮಾರ್ನಿಂಗ್ ಬಂದುಬಿಟ್ಟು ಒಂದು 150ರಿಂದ 300 ಗ್ರಾಮು, ಅರ್ಧ kg ಕಡಿಮೆ ಒಂದು ಮೇಕೆಗೆ ಮಾರ್ನಿಂಗ್ ಒಂದು ಟೈಮ್ ಕೊಡಿ, ಈವ್ನಿಂಗ್ ಒಂದು ಟೈಮು ಮೆಕ್ಕೆಜೋಳ ಆಗಿರ್ಬೋದು, ಜೋಳ ಆಗಿರ್ಬೋದು, ನಿಮ್ಮ ಕಡೆ ಏನು ಕಾಳಿರುತ್ತೋ ಅಕ್ಕಿ ಆಗಿರ್ಬೋದು ಎಲ್ಲ ಮಿಕ್ಸ್ ಆಗಿ. ಆಮೇಲೆ ಮೇನಾಗಿ ಮೇಕೆಗಳಿಗೆ ಆ ಥರ ಕೊಡಿ. ಗಂಡು ಮೇಕೆಗಳಿಗೆ ಬಂದುಬಿಟ್ಟು ಮುಂಜಾನೆ ಒಂದು ಅರ್ಧ kg ಕಡಿಮೆ, ಅದು 300 ಗ್ರಾಮ್ವರೆಗೂ
ಮುಂಜಾನೆ ಒಂದು ಟೈಮು, ಈವ್ನಿಂಗ್ ಒಂದು ಟೈಮು. ಏನಂತಂದರೆ ಶೇಂಗಾ ಹಿಂಡಿ ಬರುತ್ತೆ, ನಿಮಗೆ ಡಿಸ್ಪ್ಲೇಲಿ ಶೋ ಮಾಡ್ತಾ ಇದನ್ನಲ್ಲ, ಇದು ಶೇಂಗಾ ಹಿಂಡಿ ಅಂತ ನಮ್ಮ ಸೈಡಲ್ಲಿ ಶೇಂಗಾ ಹಿಂಡಿ ಅಂತಾರೆ. ಇದನ್ನ ಮೇನ್ ಆಗಿ ಕೊಡ್ತಾ ಬನ್ನಿ. ಯಾಕಂತಂದರೆ ಅದರಿಂದ ಇವಾಗ ಹುರುಳಿ ಕಾಳಾಗಿರ್ಬೋದು, ಇವಾಗ ಆಯಿಲ್ಗಂತ ಏನು ಯೂಸ್ ಮಾಡ್ತಾರಲ್ಲ ಕಾಳುಗಳನ್ನ, ಅಂಥ ಕಾಳುಗಳು ಹುರುಳಿ ಕಾಳಾಗಿರ್ಬೋದು, ಆಮೇಲೆ ಶೇಂಗಾ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಈ ಥರ ಕಾಳನ್ನ ಕೊಡೋದ್ರಿಂದ ಮರಿಗಳ ಈ ಗಂಡು ಮೇಕೆಗಳ ಶೈನಿಂಗ್ ಬರುತ್ತೆ. ಇವೆಲ್ಲ ಈ ಥರ ಕೂದಲಿದೆಯಲ್ಲ ಇದೆಲ್ಲ ಮೇಕೆಗಳದು, ಇದು ಇನ್ನೂ ಸ್ಮೂತಾಗಿ ಶೈನಿಂಗ್ ಆಗಿ ಬರುತ್ತೆ. ಆ ಕಾರಣಕ್ಕೆ ನೀವು ಎಣ್ಣೆ ಕಾಳುಗಳನ್ನ ಜಾಸ್ತಿ ಕೊಡಬೇಕಾಗತ್ತೆ. ಇವಾಗ ಶೇಂಗಾ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಆಮೇಲೆ ಹುರುಳಿ ಕಾಳಾಗಿರ್ಬೋದು, ಈ ಥರ ಕಾಳುಗಳನ್ನ ಕೊಡಬೇಕಾಗತ್ತೆ. ಆಮೇಲೆ ಮಾರ್ನಿಂಗ್ ಒಂದು ಟೈಮು, ಈವ್ನಿಂಗ್ ಒಂದು ಟೈಮಲ್ಲಿ ಕೊಟ್ಟರೆ ಸಾಕು. ಈ ಚೆನ್ನಾಗಿ ಗ್ರೋತ್ ಇರುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಒಣ ಹುಲ್ಲು, ಹಸಿ ಹುಲ್ಲನ್ನ ಜಾಸ್ತಿಯಾಗಿ ಮೇಕೆಗಳಿಗಿಂತ ಗಂಡು ಮೇಕೆಗಳಿಗೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ, ಕೇರ್ ಮಾಡಬೇಕಾಗತ್ತೆ. ಯಾಕಂತಂದರೆ ಅವ್ರನ್ನ ಗ್ರೋತ್ ಮಾಡಬೇಕಾಗಿರುತ್ತೆ. ಈ ಕಾರಣಕ್ಕೆ ಇದು ನಮ್ಮದು ಈ ಥರ ರೆಡಿ ಮಾಡಿದ್ದೀವಿ. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇವಾಗ ತಳಿಗಳ ಆಯ್ಕೆ ಆಯಿತು, ಆಮೇಲೆ ಫೀಡಿಂಗ್ ಯಾವ ಥರ ಕೊಡಬೇಕು ಅಂತ ಆಯಿತು, ಆಮೇಲೆ ಫುಡ್ನ ಯಾವ ಥರ ಕೊಡಬೇಕು ಅಂತ ಹೇಳಿದ್ವಿ. ಇವಾಗ ಮೇನ್ ಆಗಿ ಶೆಡ್ಡಲ್ಲಿ ನೀವು ನೋಡಬೇಕಾಗಿರೋದು, ಮೇನ್ ಆಗಿ ಮಾಡಬೇಕಾಗಿರೋದು ನೀರಿನ ವ್ಯವಸ್ಥೆ. ನೀವು ನೋಡ್ಬೋದು, ಅಂದರೆ ನಾವೇನು ಜಾಸ್ತಿ ಏನು ಇನ್ವೆಸ್ಟ್ ಮಾಡಿಲ್ಲ ಶೆಡ್ ಥರ, ಜಸ್ಟ್ ಒಂದು ಸಿಂಪಲ್ ಸ್ಟ್ಯಾಂಡ್ ಮಾಡಿದ್ದೀವಿ. ಅದರಲ್ಲಿ ಒಂಥರ ಬುಟ್ಟಿ ಇಟ್ಟು 24 hours ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಈ ಥರ ಮಾಡಿದ್ರು ಓಕೆ, ಇಲ್ಲ ಒಬ್ಬೊಬ್ರು ದೊಡ್ಡದಾಗಿ ಶೆಡ್ ಮಾಡಿಬಿಟ್ಟು ಒಟ್ಟಿನಲ್ಲಿ ಯಾವ ಥರ ಮಾಡಿದ್ರು ಓಕೆ. ಒಟ್ಟಿನಲ್ಲಿ 24 hours ಶುದ್ಧ ನೀರು ವ್ಯವಸ್ಥೆ ಮಾಡಿದರೆ ಬೆಸ್ಟು. ಈಗ ನೀರಿನಿಂದ ನೀರು ಕುಡ್ಕೊಂಡು ಆಮೇಲೆ ಫುಡ್ನ ಎಲ್ಲ ತಿನ್ಕೊಂಡಿದ್ರೆ ಗ್ರೋತ್ ಜಾಸ್ತಿ ಆಗುತ್ತೆ. ಈ ಕಾರಣಕ್ಕೆ ನೀರಿನ ವ್ಯವಸ್ಥೆನೂ ಚೆನ್ನಾಗಿರ್ಬೇಕಾಗತ್ತೆ. ಆಮೇಲೆ ಶುದ್ಧ ನೀರು ಇರಬೇಕು. ಡೈಲಿ 1-2 times ಚೇಂಜ್ ಮಾಡಿದರೆ ಬೆಸ್ಟು ಅಂತ ಹೇಳ್ತೀನಿ. ಯಾಕಂತಂದರೆ ಅದರಲ್ಲಿ ಅವುಗಳ ಇವಾಗ ಕೂದಲಾಗಿರ್ಬೋದು, ಈ ಮೇಕೆಗಳ ಕೂದಲು ಜಾಸ್ತಿ ಉದುರ್ಕೊಳ್ಳುತ್ತದು, ಅದಾಗಿರ್ಬೋದು, ಮತ್ತೇನಾದರೂ ಡಸ್ಟ್ ಆಗಿರ್ಬೋದು, ಏನಾದರೂ ಒಂದು ಬಿದ್ಕೊಂಡಿರುತ್ತೆ. ಮಾರ್ನಿಂಗು ಈವ್ನಿಂಗು ಫುಲ್ ಕ್ಲೀನಾಗಿ ವಾಶ್ ಮಾಡಿ ಶುದ್ಧ ನೀರನ್ನ ಆದಷ್ಟು ಕೊಡೋಕ್ಕೆ ಪ್ರಯತ್ನ ಮಾಡಿ.